ಗೋವಾ ಘಾಟಲ್ಲಿ ಆಂಧ್ರ ಗಾಡಿ ಯಾವ ಥರ ಹೋಗಿದೆ, ರಾಮನಗರ ಘಾಟಲ್ಲಿ ನೋಡಿದ್ರ ಆಂಧ್ರ ಗಾಡಿ ಇದು. ಹಂಗೆ ನರಗುಂದದಲ್ಲಿ ಇದು ನೋಡಿ, ನರಗುಂದದಲ್ಲಿ ಟೀ ಕುಡ್ಕೊಂಡು ಬಿಟ್ಟಿದ್ದೀನಿ, ನಿದ್ದೇನೆ ಬರ್ತಾ ಇಲ್ಲ. ನಮ್ಮ RCB ತಿರ್ಸ್ಕೊಂಡು ಬಂದಿದ್ದಾರೆ. ಹಿಂಗೆ ಆಯ್ತಾಯ್ತು. ಇವ್ರು ರಮೇಶ್ ಅಂತೇಳಿ ಸ್ನೇಹಿತರೆ, ನಮ್ಮ ಸಬ್ಸ್ಕ್ರೈಬರ್ ವೆಂಕಿ, ಏನೋ ತುಮಕೂರು ಸಾರಥಿ ವೆಂಕಿ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಮೆಸೇಜ್ ಇದ್ದೇ ಇರುತ್ತೆ. ಸಬ್ಸ್ಕ್ರೈಬರ್ಗಿಂತ ನಮ್ಮ ಫ್ರೆಂಡ್ಸು ಸುಮಾರು ಒಂದು 6-7 ವರ್ಷದ ಫ್ರೆಂಡ್ಶಿಪ್ಪು. ಒಂದು ಟೈಮಲ್ಲಿ ಒಂದು ನಮ್ಮ ನೆಲಮಂಗಲ ಬೈಪಾಸಲ್ಲಿ ಒಂದು ನಮ್ಮ ಗ್ರೂಪ್ ಅಂತಿತ್ತು. ಇಡೀ ದಿವಸ ಮಧ್ಯಾಹ್ನ ಸಿಕ್ಕಿದ್ವಿ ಊಟ ಟೈಮಿಗೆ. ಇವಾಗೆಲ್ಲ ದೂರ ಆಗ್ಬಿಟ್ಟಿದ್ದೀವಿ ಅಲ್ಲ. ಸುಮಾರು ಎಷ್ಟು ವರ್ಷ ಇದ್ದಾಳೆ? ಆಯಿತು, ಒಂದು 6-7 ವರ್ಷ ಹತ್ತಿರ ಆಯಿತು. ಬೇರೆಯಾಗಿ ಗಾಡಿಗಳು ಬಂದಮೇಲೆ ನಮ್ಮ ಕ್ಯಾಂಟ್ರ್ಗಳಿದ್ದಾಗ ಪ್ರತಿದಿನ ಸಿಗ್ತಿದ್ವಿ ನಮ್ಮ ಬೈಪಾಸಲ್ಲಿ. ನಮ್ಮ ಶಂಕರಣ್ಣವ್ರದ್ದು 5 ಗಾಡಿಗಳಿದ್ದು. ಅವಾಗೆಲ್ಲ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ IPD ಬಂದಂತೆ ಬೇರೆ ಗಾಡಿಗೆ ಡ್ರೈವರ್ ಬರ್ತಾರೆ. ಬಂದಮೇಲೆ ಎಲ್ಲ ಸ್ವಲ್ಪ ದೂರ ಆಗ್ಬಿಟ್ವಿ. ಸುಮಾರು 5 ವರ್ಷ 6 ವರ್ಷ ಆದರೂ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ನಮ್ಮ ವಿಡಿಯೋ ಎಲ್ಲ ನೋಡ್ತೀವಿ. ಪ್ರತಿಯೊಂದು ವಿಡಿಯೋದಲ್ಲೂ ಮೆಸೇಜ್ ಇದ್ದೇ ಇರ್ತದೆ. ಅವ್ರದ್ದು ಒಂದು ವಿಡಿಯೋ ಮೆಸೇಜ್ ಇದ್ದೇ ಇರ್ತದೆ, ತುಮಕೂರು ಸಾರಥಿ ವೆಂಕಿ ಅಂತ ಇದ್ದೇ ಇರುತ್ತೆ. ಖಂಡಿತ ಎಲ್ಲ ಫ್ರೆಂಡ್ಸ್ ಕೇಳೋದೊಂದೇ, ಎಲ್ಲ ನೋಡಿ ಶಂಕರಣ್ಣ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ. ಯಾವುದೇ ಬ್ಯಾಡ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ಇಷ್ಟ ಇದೆ ಬ್ಯಾಡ್ ಕಮೆಂಟ್ಗೆ ರಿಪ್ಲೈ ಮಾಡಿದ್ದಾರೆ. ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಕೇಳಿ ಕೊಡ್ತಾರೆ. ಗಾಡಿ ಬಗ್ಗೆ ಮಾಹಿತಿ ಹೋದ್ರು, ರೂಟ್ ಬಗ್ಗೆ ಆದರೂ ಕೇಳಿ ಹೇಳ್ತಾರೆ. ಯಾವುದು ಬ್ಯಾಡ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ಜೊತೆಲೆ ಜ್ಯೂಸ್ ಕುಡಿಯೋಕೆ ಬಂದಿದ್ದು, ಸ್ಪ್ರೈಟ್ ಕುಡಿದು ಸದ್ಯಕ್ಕೆ ಇಲ್ಲಿಂದ ಹೊರಡೋಣ. ಇನ್ನೊಬ್ರು ಕಾಯ್ತವ್ರೆ. ಲೋಡ್ ಮಾಡ್ಕೊಂಡು ತುಮಕೂರು ಸಿಟಿ ಒಳಗೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಮಧ್ಯಾಹ್ನ ಬಂದು ತುಮಕೂರಾಗ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಕುಣಿಗಲ್ ರಿಟರ್ನ್ ಹೋಗಿದ್ದೆ. ನಮ್ಮದೊಂದು ಗಾಡಿ ಪ್ರಾಬ್ಲಮ್ ಆಗಿತ್ತು, ಅಲ್ಲೋಗೆಲ್ಲ ಮುಗಿಸ್ಕೊಂಡು ಬಂದೆ. ಮಧ್ಯಾಹ್ನ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಅದು ವಿಡಿಯೋ ಈಗ ಆಲ್ರೆಡಿ ಹಾಕಿದ್ದೀನಿ. ಈಗ ಇಲ್ಲಿ ತುಮಕೂರಲ್ಲಿ ಇಲ್ಲೊಬ್ರು ನಮ್ಮ ಸಬ್ಸ್ಕ್ರೈಬರ್ ನೋಡಿ, ಇಲ್ಲಿ 2 ವೀಲರ್ ಹೋಗ್ತಾರೆ ನೋಡೋ, ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಕೈ ಮಾಡ್ತಾವ್ರೆ. ಇಲ್ಲಿ ನಿಲ್ಸಕ್ಕೆ ಜಾಗ ಇಲ್ಲ, ಏನೂ ಇಲ್ಲ ನೋಡಿ. ಇವರು ಈ 2 ವೀಲರಾಗಿ ಹೋಗ್ತಾರೆ ಅವರು. ಹಂಗೆ ಮಾತಾಡ್ಸಿದ್ರು. ತುಮಕೂರಾಗ ಎಷ್ಟು ಜನ ಸಬ್ಸ್ಕ್ರೈಬರ್ ಸಿಗ್ತಾರಪ್ಪ ಇವತ್ತು, ಎಲ್ಲ ಕಡೆ ಸಿಗ್ತಾರೆ. ಇವರು ನಮಗೆ ಅಂತ ಸ್ಲೋ ಮಾಡ್ತಿರೋದು, ಅವರು ಮಾತಾಡ್ಸೋಣ ಅಂತ ಸ್ಲೋ ಮಾಡ್ತಿರೋದು ಅವರು. ಹಂಗೆ ಮಾತಾಡ್ಸೋಣ ರೀ. ಹೋಗೋಣ ಗೋವಾಗೆ, ಇಲ್ಲ ಹೊಸಪೇಟೆ ಹೋಗಿ ಗೋವಾ. ನೋಡ್ತಾ ಇರ್ತೀರಾ? ನೆಲಮಂಗಲ ಅಣ್ಣ. ಎಲ್ಲಣ್ಣ? ದಾಸನಪುರನಾ? ಹೌದಾ, ಸರಿ ಅಣ್ಣ, ಆಯ್ತು. ಇಲ್ಲಿ ನಿಲ್ಸಕ್ಕೂ ಜಾಗ ಇಲ್ಲ, ನಿಲ್ಸೋಣ ಅಂದ್ರೆ ಜಾಗ ಇಲ್ಲ. ಸರಿ ಅಣ್ಣ, ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ. ನಿಲ್ಸಕ್ಕೂ ಜಾಗ ಇಲ್ಲ, ಎಂಥ ಜಾಗದಲ್ಲಿ ಬಂದು ಮಾತಾಡಿಸ್ತಾರೆ ನೋಡಪ್ಪ ನಮ್ಮ ಸಬ್ಸ್ಕ್ರೈಬರು. ಖುಷಿ ಆಯ್ತು. ಸದ್ಯಕ್ಕೆ ಹೋಗೋಣ. ಇವತ್ತು ಇಬ್ಬರು ನೋಡಿದೆ ನಮ್ಮ ತುಮಕೂರಲ್ಲಿ ಸಬ್ಸ್ಕ್ರೈಬರು, ನಮ್ಮ ವೆಂಕಿ ಬ್ರದರು, ಇವರೊಬ್ಬರನ್ನ. ವೆಂಕಿ ಅವರಂತೂ ಬಿಡಿ, ಅವರು ನಮಗೆ ಯೂಟ್ಯೂಬ್ಗಿಂತ ಮುಂಚೆಯಿಂದನೂ ಫ್ರೆಂಡ್. ಅವರು ಪ್ರತಿಯೊಂದು ವಿಡಿಯೋದಲ್ಲಿ ಇರ್ತೈತೆ ಅವ್ರ ಕಮೆಂಟ್ಸು. ಸದ್ಯಕ್ಕೆ ಇವಾಗ ಹೋಗಿ ನಮ್ಮ ಜರ್ನಿ ನೋಡ್ಕೊಂಡು ಹೇಳೋಣ. ಆಮೇಲೆ ಏನು ವಿಷಯಕ್ಕೆ ನಾನು ಗಾಡಿ ಬಂದು ತುಮಕೂರ ಬಿಟ್ಟು ವಾಪಸ್ ಇದಕ್ಕೆ ಹೋಗಿದ್ದೆ ಅನ್ನೋದನ್ನ ಮುಂದೆ ಹೇಳ್ತೀನಿ. ಸಿಟಿ ಪಾಸ್ ಆಗಲಿ, ಸಿಟಿ ಒಳಗೆ ಮೊಬೈಲ್ ಇಟ್ಕೊಳ್ಳೋದು ಬೇಡ. ಸ್ನೇಹಿತರೆ, ಗದಗ ಟೋಲಲ್ಲಿದ್ದೀನಿ ಇವಾಗ. ನೋಡಿ ಇಲ್ಲಿ ಗಾಳಿ ಯಾವ ಥರ ಬೀಸ್ತೈತೆ. ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದೆ ಗದಗ ಟೋಲಲ್ಲಿ. ನಿಲ್ಲಿಸಿ ಟೀ ಕುಡಿದಿದ್ದಾಯಿತು. ಇವಾಗ ನಾನು ಗೋವಾ ಕಡೆ ಹೋಗ್ತಾ ಇದ್ದೀನಿ. ಹೊಸಪೇಟೆ ಇದ್ರ ಕುಣಿಗಲಿಂದ ಬಂದಿದ್ದು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಕಾರಣಗಳಿಂದ. ಆಮೇಲೆ ಇವತ್ತು ನಮ್ಮ ಆಫೀಸ್ನವ್ರದ್ದು ಗೃಹ ಪ್ರವೇಶ ಬೇರೆ ಇತ್ತು, ಅಲ್ಲಿ ಬೇರೆ ಹೋಗಿದ್ವಿ. ಹಂಗಾಗಿ ಸ್ವಲ್ಪ ಜಾಸ್ತಿ ವಿಡಿಯೋಗಳು ಮಾಡೋಕ್ಕೆ ಹೋಗಿಲ್ಲ. ಬರ್ರಿ ಇವಾಗ ಇಲ್ಲಿಂದ ನಮ್ಮ ಮಾಮೂಲಿ ಗೋವಾ ಕಡೆ ಜರ್ನಿ ಮಾಡೋಣ, ಆರಾಮಾಗಿ ಹೋಗೋಣ. ಸರಿಯಾದ ರೆಸ್ಟ್ ಇಲ್ಲ. ನಿನ್ನೆ ನೈಟೆಲ್ಲ ಓಡಿಸ್ಕೊಬಂದು ಬೆಳಗ್ಗೆ ಬಂದು ಖಾಲಿ ಮಾಡಿ ಮತ್ತು ಅಲ್ಲಿಂದ ಗೃಹ ಪ್ರವೇಶಕ್ಕೆ ಹೋಗಿ ಸಾರಾಗಿನ ಮಾಡ್ಕೊಂಡು ಗೃಹ ಪ್ರವೇಶಕ್ಕೆ ಹೋಗಿ ಬಂದು ಕೂಡಲೇ ತಿರ್ಗಾ ಲೋಡ್ ಹೇಳಿದ್ರು. ಸಡನ್ನಾಗಿ 4 ಗಂಟೆ ಲೋಡ್ ಹೇಳಿದ್ರು. 4 ಗಂಟೆ ಲೋಡ್ ಹೋಗಿ ಲೋಡ್ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ಅಲ್ಲೇ ಟೀ ಕುಡಿದ್ದು ಹೋಟ್ಲು ನೋಡಿ, ಇದೇ ಹೋಟ್ಲು. ಇಲ್ಲೇ ಟೀ ಕುಡಿದ್ವಿ. ಈಗ ಸದ್ಯಕ್ಕೆ ಇಲ್ಲಿಂದ ನಮ್ಮ ದಾರಿ ಹಿಡ್ಕೊಂಡು ನಾವು ಹೋಗ್ತಾ ಇರೋಣ. ಬರ್ರಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಎಲ್ಲೆಲ್ಲ ಮುಂದೆ ಹೋಗಿ ಮಲಗಬೇಕು. ನಿದ್ದೆ ಅಂತೂ ಇಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಇಲ್ಲಿ. ಹೊರಡೋಣ ಇವಾಗ. ಟೀ ಕುಡ್ದಿದ್ದಾಯಿತು. ನಮ್ಮ ಸುನಿಯಣ್ಣ ಮುಂದೆ ಹೋಯ್ತಾವನೆ.
ಗಾಳಿಗೆ ಸರಿ ಕೇಳಿಸುತ್ತೆ ಈಗ ಗೊತ್ತಿಲ್ಲ. ಸದ್ಯಕ್ಕೆ ನಿಧಾನಕ್ಕೆ ನೋಡೋಣ. ಈ ಗಾಳಿಗೆ ಟೈಯರು ಎಷ್ಟೇ ಬಿಸಿಯಾಗಿರಲಿ 5 ನಿಮಿಷ ನಿಲ್ಸಿದ್ರೆ ಸಾಕು. ಬರೀ 5ರಿಂದ 10 ನಿಮಿಷ ನಿಲ್ಸಿದ್ರೆ ಸಾಕು, ಎಷ್ಟೇ ಬಿಸಿಯಾಗಿರೋ ತಣ್ಣಗಾಗ್ಬಿಡುತ್ತೆ, ಅಷ್ಟು ಗಾಳಿ ಬೀಸ್ತೈತೆ. ಈಗ ನೋಡಿದ್ರೆ ನೋಡಿ ಎಷ್ಟು ಗಾಳಿ ಬೀಸ್ತೈತೆ. ಹಸಿ ಗಾಳಿ ಬೀಸ್ತಾ ಇಲ್ಲ ಇಲ್ಲಿ. ಬರ್ರಿ ಸದ್ಯಕ್ಕೆ ಈಗ ನಾವು ಹೋಗೋಣ, ಆರಾಮಾಗಿ ಪಾಸ್ ಮಾಡ್ಕೊಂಡು. The next day. ನೋಡಿ ಸ್ನೇಹಿತರೆ, ನಮ್ಮ ಗೋವಾ ಘಾಟಲ್ಲಿ ಆಂಧ್ರ ಗಾಡಿ ಯಾವ ಥರ ಹೋಗಿದೆ, ರಾಮನಗರ ಘಾಟಲ್ಲಿ ನೋಡಿದ್ರೆ ಆಂಧ್ರ ಗಾಡಿ ಇದು, ಹಂಗಾಗಿ ಈ ಥರ ಆಗೋದು. ಕರ್ನಾಟಕ ಗಾಡಿ ಅವ್ರೆ ನೋಡಿದ್ರೆ ಕ್ಯಾಬಿನ್ ಏನಿಲ್ಲ, ಡ್ರೈವರ್ ಆಲ್ಮೋಸ್ಟ್ ಆಲು ಬೆಟ್ಟಕ್ಕೆ ಹೊಡೆದಿರೋದ್ರಿಂದ ಆಲ್ಮೋಸ್ಟ್ ಆಲ್ ಡ್ರೈವರು ಇರೋದು ಡೌಟು. ಆಲ್ಮೋಸ್ಟ್ ಅಲ್ಲ 99% ಡ್ರೈವರ್ ಡೌಟೇ. ಅಲ್ಲಿ ಪಕ್ಕದಲ್ಲಿ ಮರ ಐತೆ, ಸೇಮ್ ಕ್ಯಾಬ್ ಶೇಪಿನ ಕಡೆ ಮರ ಬಂದು ಹೊಡೆದೈತೆ, ಮರಕ್ಕೆ ಹೋಗಿ ಹೊಡೆದವನು. ಈ ನಮ್ಮ ಮೋಲಿಮ್ ಘಾಟಲ್ಲಿ ಎಷ್ಟು ನಿಧಾನ, ನಾವು ಎಷ್ಟು ನಿಧಾನ ಇಳಿಸ್ತಿದ್ದೀವಿ ನೋಡಿ, ನೋಡಿದ್ರ ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೀವಿ. ಬರೀ 4-5 ಕಿಲೋಮೀಟರ್ ಸ್ಪೀಡಲ್ಲೇ ಹೋಗೋದು. ಎಷ್ಟು ನಿಧಾನ ಇಳಿಸ್ತೀವೋ ಅಷ್ಟು ನಮಗೆ ಸೇಫ್ಟಿ. ಸುಮ್ಮನೆ ಬಂದು ಹೆಂಗೆ ಬೇಕಾದ್ರೆ ಹಂಗೆ ಇಳಿಸ್ಕೊಂಬಂದ್ರೆ ನೋಡಿ ಹಿಂಗೆ ಆಗೋದು. ನೋಡಿ ಹೆಂಗೈತೆ. ನಿನ್ನೆ ಲೋಡ್ ಮಾಡ್ಕೊಂಡು ಬಿಟ್ವಿ, ನಿನ್ನೆ ಖಾಲಿ ಮಾಡಿ ಲೋಡ್ ಮಾಡೋದ್ರಿಂದ ನಿದ್ದೆ ಇರಲಿಲ್ಲ. ಬಂದು ಧಾರವಾಡ ಪಾಸ್ ಮಾಡಿ ಮಲಿಕೊಂಡ್ವಿ. ಬೆಳಗ್ಗೆ ಎದ್ದು ಬಂದು ರಾಮನಗರದಲ್ಲಿ ಬಂದು ಮಲಿಕೊಂಡು ಬಿಸಿಲಲ್ಲಿ ಓಡಿಸೇ ಇಲ್ಲ, ಬೆಳಗ್ಗೆಯಿಂದ ಗಾಡಿನೇ ಓಡಿಸಿಲ್ಲ, ಬರ್ರೇ ನಿದ್ದೆ. ಈಗ ಸಂಜೆ 6 ಗಂಟೆಗೆ ಎದ್ದು ಘಾಟ್ ಇಳಿಸ್ಕೊಂಡು ಬರ್ತಾ ಇದ್ವಿ ನೋಡಿ. ಟೈಮ್ ಈಗ 7:45. ಹೋಗೋಣ ಒಂದು 9-10 ಗಂಟೆ 10:30 ಹೋಗಿ ಸೇರ್ಕೊತೀವಿ ಪಾಯಿಂಟ್ಗೆ. ಘಾಟ್ ಇಳಿಸಿ ಒಂದು ಅರ್ಧ 1 ಅವರ್ ನಿಲ್ಲಿಸೋದು, ಒಂದು 10 ಗಂಟೆಗೆಲ್ಲ ಹೋಗಿ ಪಾಯಿಂಟ್ಗೆ ಹೋಗಿ ಸೇರ್ಕೊಳ್ಳೋದು. ನಾಳೆನೇ ಖಾಲಿ ಮಾಡೋದು. ಇಷ್ಟು ದಿವಸ ಒಂದೇ ದಿವಸಕ್ಕೆ ಹೋಗಿ ಖಾಲಿ ಮಾಡ್ತಿದ್ದೆ, ಈ ಟ್ರಿಪ್ಪು 2 ದಿವಸಕ್ಕೆ ಹೋಗಿ ಖಾಲಿ ಮಾಡ್ತಾ ಇರೋದು. ಆರಾಮಾಗಿ ಹೋಗೋಣ ಅಂತೇಳಿ. ಸರಿಯಾದ ನಿದ್ದೆಗಳಿಲ್ಲ ಆ ಕಾರಣದಿಂದ. Days later. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಗೋವಾ ಕುಕ್ಕೋಳೆ ಮೇಲೆ ಇದ್ದೀನಿ. ನಿನ್ನೆ ಗೋವಾ ಬಂದು ಖಾಲಿ ಮಾಡಿದ್ವಿ, ಯಾವ ಲೋಡ್ ಇರಲಿಲ್ಲ. ನಿನ್ನೆ ಸಂಜೆ ಒಂದು ಲೋಡ್ ಹೇಳಿದ್ರು ಕುಕ್ಕೋಳೆಮ್ಗೆ, ಬಂದೆ. ನಿನ್ನೆ ಲೋಡ್ ಆಗಿಲ್ಲ, ಇವತ್ತು ಲೋಡ್ ಆಗೈತಿ. ಇವತ್ತು ಡೇಟು 3ನೇ ತಾರೀಕು ಮೇ 3. ಲೋಡ್ ಎಲ್ಗಪ್ಪ ಅಂದರೆ ಬಾಗಲಕೋಟೆ ಮತ್ತು ಬಿಜಾಪುರ 2 ಡೆಲಿವರಿ. ಹೊಸಪೇಟೆಯಿಂದ ಗೋವಾ ಬಂದಿದ್ದೇನೆ, ಜಾಸ್ತಿ ವಿಡಿಯೋ ಮಾಡೋಕ್ಕೋಗಿಲ್ಲ, ಯಾಕಂದರೆ ಬರೀ ಅದೇ ಮಾಡೋಕ್ಕೋಗಲಿಲ್ಲ. ಇವಾಗ ಬಿಜಾಪುರ ಕಡೆ ಲೋಡ್ ಆಗ್ತೈತೆ, ಹಂಗಾಗಿ ವಿಡಿಯೋ ಶುರು ಮಾಡಿದ್ದು. ನಿನ್ನೆಲ್ಲ ಬಂದು ಇಲ್ಲಿ ಲೋಡ್ ಆಗಲಿಲ್ಲ, ಸಿಕ್ಕಾಪಟ್ಟೆ ಇಲ್ಲಿ ಹಿಂಸೆ. ಇದೊಂದು ಫ್ಯಾಕ್ಟ್ರಿ ಬಂದರೆ ನಮ್ಮ ಕುಕ್ಕೋಳೆ ಮೇಲೆ ಯಾವಾಗ ಬಂದರೂ ಲೇಟು. ಬರ್ರಿ ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಆ ಫ್ಯಾಕ್ಟ್ರಿಗೆ ಹೋಗಿ, ಈ ಫ್ಯಾಕ್ಟ್ರಿಗೆ ಹೋಗು ಅಂದ್ಕೊಂಡು ಬರೀ ಟಾರ್ಚರು. ಲೋಡ್ ಆದರೂ ಬಿಲ್ಗಳು ಕೊಡೋದು ಲೇಟು. 11 ಗಂಟೆ ಲೋಡ್ ಆಗಿದೆ. ನಿನ್ನೆ ಬಂದಿರೋದು, ರಾತ್ರಿಯೆಲ್ಲ ಒಂದು ಅರ್ಧ ಲೋಡ್ ಮಾಡಿದ್ದಾರೆ, ಬೆಳಗ್ಗೆಯಿಂದ ಒಂದು ಸ್ವಲ್ಪ ಮಾಡಿದ್ದಾರೆ. ಎಲ್ಲ 11 ಗಂಟೆ ಕಂಪ್ಲೀಟ್ ಆದರೂ ಇವಾಗ 5:15 ಟೈಮು. ಇವಾಗ ಬಿಲ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿಂದ ಹೊರಡಬೇಕು. ಮಾಮೂಲಿ ಇದು ನಮ್ಮ ಸನ್ರೈಸ್ ಫ್ಯಾಕ್ಟ್ರಿ, ಇದೇ ಫ್ಯಾಕ್ಟ್ರಿಯಿಂದನೇ ಲೋಡ್ ಆಗಿರೋದು. ಇದು ನಮ್ಮ ಸನ್ರೈಸ್ ಫ್ಯಾಕ್ಟ್ರಿ ಮುಂದೆ ಇರೋ ಉಡುಪಿ ಹೋಟ್ಲು ನೋಡಿ, ಕಾಣ್ತಿರ್ಬೋದು. IDC ಕ್ಯಾಂಟೀನ್ ಉಡುಪಿ ಟು ಗೋವಾ. ಇಲ್ಲಿ ಇಂಡಸ್ಟ್ರಿಯಲ್ ಕ್ಯಾಂಟೀನ್ ಅದು ಉಡುಪಿ ಹೋಟ್ಲು. ಸ್ವಲ್ಪ ಪರವಾಗಿಲ್ಲ, ರೇಟ್ ಅಂತೂ ಮಾತಾಡೋಂಗಿಲ್ಲ, ಕೇಳೋಂಗಿಲ್ಲ. ಬಡವರಂತೂ ಊಟ ತಿಂಡಿ ಮಾಡೋಕ್ಕಂತೂ ಆಗಲ್ಲ. ಆ ಹೋಟ್ಲಲ್ಲಿ ಬಡವ್ರು ಊಟ ತಿಂಡಿ ಮಾಡೋಕ್ಕಾಗಲ್ಲ. ಒಂದು ನಾಷ್ಟ ಮಾಡ್ತಂದ್ರೆ 150 ರೂಪಾಯಿ ಬೇಕು. ಊಟ ಅಂತ ಕೇಳೋಕ್ಕೆ ಹೋಗ್ಬೇಡ್ರಿ. ಅನ್ನ ಸಾರು, ಮಾಮೂಲಿ ಅನ್ನ ಸಾರು ತಿಂತೀವಿ ಅಂದ್ರೆ 120 ರೂಪಾಯಿ. ಆ ರೈಸು, ಆ ಚಪಾತಿ ತಿಂದ್ರೂ ಕರೆಕ್ಟಾಗಿ ತಿನ್ನೋರು 3ರಿಂದ 4 ಪ್ಲೇಟ್ ತಿನ್ಬೋದು. ಸ್ವಲ್ಪ ಸ್ವಲ್ಪ ತಿನ್ನೋರಿಗೆ ಪರವಾಗಿಲ್ಲ, ಕರೆಕ್ಟಾಗಿ ತಿನ್ನೋರಿಗೆ ಹೊಟ್ಟೆ ತುಂಬ ತುಂಬಬೇಕಂದ್ರೆ 3ರಿಂದ 4 ಪ್ಲೇಟ್ ತಿನ್ಬೇಕು. ಅಂಥ ಊಟ ಏನು ಮಾಡೋಕ್ಕಾಗಲ್ಲ. ಒಟ್ಟಿನಾಗ ಚೆನ್ನಾಗಿರ್ತದೆ, ರೇಟ್ ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬರ್ರಿ ಇವಾಗ ಸೀದಾ ನಮ್ಮ ಬಾಗಲಕೋಟೆ ಕಡೆ ಜರ್ನಿ ಶುರು ಮಾಡೋಣ. ಫಸ್ಟು ಬಾಗಲಕೋಟೆ ಖಾಲಿ ಮಾಡಿ ಆಮೇಲೆ ಬಿಜಾಪುರ ಹೋಗಬೇಕು. ಇವತ್ತು 3ನೇ ತಾರೀಕು ಬೇರೆ ನಮ್ಮ RCB ಚೆನ್ನೈ ಮ್ಯಾಚ್ ಇದೆ ಇವತ್ತು. ಬದ್ಧ ವೈರಿಗಳ ಮ್ಯಾಚು. ಅದೇನು ಮಳೆ ಬೇರೆ ಅಂತಿದ್ದಾರೆ, ಅದೇನಾಗುತ್ತೋ ಗೊತ್ತಿಲ್ಲ. ಮುಂದೆ ನೋಡ್ತಾ ಹೋಗೋಣ. 7:15 ಅಷ್ಟೊತ್ತಿಗೆ ನಾವು ಕರ್ನಾಟಕ ಎಂಟ್ರಿ ಕೊಟ್ಬಿಡೋಣ. ಗೋದಲ್ಲಿ ಸ್ವಲ್ಪ ನೆಟ್ವರ್ಕ್ ಕಡಿಮೆ ಬರ್ತದೆ ಈ ಕಡೆ ಲೈನಲ್ಲಿ. ಈ ಲೈನಲ್ಲಿ ಪರವಾಗಿಲ್ಲ, ನಾವು ಹಿಂಗೆ ಕಾರವಾರ ರೂಟ್ ಬರೋದ್ರಿಂದ ಸ್ವಲ್ಪ ನೆಟ್ವರ್ಕ್ ಕಡಿಮೆ ಬರ್ತವೆ. ಕರ್ನಾಟಕ ಎಂಟ್ರಿ ಕೊಟ್ಟರೆ ನಮ್ಗೆ ಆಲ್ಮೋಸ್ಟ್ ಯಲ್ಲಾಪುರ ಬರೋವರೆಗೂ, ಯಲ್ಲಾಪುರ ಅಲ್ಲ ಅರೇಬಿಯಲ್ಲಿ ಬರೋವರೆಗೂ ನೆಟ್ವರ್ಕ್ ಸಮಸ್ಯೆ ಬರೋಲ್ಲ. ಅರ್ಧ ಘಾಟ್ ಹತ್ತಿದ್ಮೇಲೆ ಮತ್ತೆ ನೆಟ್ವರ್ಕ್ ಸಮಸ್ಯೆ ಬರುತ್ತೆ. ಆ ಟೈಮಿಗೆ ಏನಾಗುತ್ತೆ ಗೊತ್ತಾಗಲ್ಲ. ಸದ್ಯಕ್ಕೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಆದಷ್ಟು ಬೇಗ
ವಾಲ್ಟು ನೆಟ್ವರ್ಕ್ ಇರುತ್ತವ ಹಿರೋಣ. ಯಾಕಂದರೆ ಮ್ಯಾಚ್ ಇಂಪಾರ್ಟೆಂಟ್ ನಮಗೆ. ನಮ್ಮ RCB ಮ್ಯಾಚ್ ಅಂದರೆ ಇಂಪಾರ್ಟೆಂಟು. RCB ಮ್ಯಾಚ್ ಬಿಡೋಂಗಿಲ್ಲ. ಹಂಗಾಗಿ ಬರ್ರಿ ಈಗ ಸದ್ಯಕ್ಕೆ ಇಲ್ಲಿಂದ ಹೊರಡೋಣ, ಮುಂದೆ ನೋಡೋಣ. ಸ್ನೇಹಿತರೆ, ನಮ್ಮ ಯಲ್ಲಾಪುರ ಘಾಟ್ ಹತ್ತಿಸ್ತಾ ಇದ್ದೀನಿ. ಇವತ್ತು ನಮ್ಮ RCB ಮ್ಯಾಚು. ಯಪ್ಪ ಇಂಥ ಮ್ಯಾಚು CSK ಮೇಲೆ. ಘಾಟ್ ಹತ್ತಿ ಇಷ್ಟೊತ್ತಿಗೆ ನಾನು ಯಲ್ಲಾಪುರ ಎಲ್ಲ ಬಿಟ್ಟು ಹೋಗ್ಬೇಕಾಯ್ತು. ಘಾಟಿಂದ ಕೆಳಗಡೆ ನಿಲ್ಲಿಸ್ಬಿಟ್ಟಿದ್ದೆ ಗಾಡಿನ. ಘಾಟಲ್ಲಿ ಬಂದರೆ ಟವರ್ ಸಿಗಲ್ಲ ಮತ್ತು ಮ್ಯಾಚ್ ನೋಡೋಕ್ಕಾಗಲ್ಲ ಅಂತೇಳಿ. ಅಬ್ಬಾ 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 ಅಬ್ಬಾ, ನಮ್ಮ RCB ಟೀಮ್ ಅಂತೂ ಬಾಯಿಗೆ ಬರ್ಸಿ ಗೆಲ್ಲೋದ್ರಲ್ಲಂತೂ ನಂಬರ್ 1. ಸೋಲೋ ಮ್ಯಾಚ್ನ ಗೆಲ್ತಾರೆ, ಸೋಲೋ ಥರ ಕಳಿಸ್ಬಿಟ್ಟು ಲಾಸ್ಟಿಗೆ ಗೆಲ್ಲೋದು. ಯಪ್ಪ ನೋಡಿ ನೋಡಿ ಸಾಕಾಗ್ಬಿಡ್ತು. ಅಷ್ಟೇ ಖುಷಿ ಆಯಿತು ಇವತ್ತು. ನಮಗೆ ಕಪ್ಪು ಗೆದ್ದಿಲ್ಲ ಅಂದರೂ ಬೇಜಾರಿಲ್ಲ, ಆದರೆ CSK ಮೇಲೆ ಅಂಕಲ್ ಮಕ್ಕಳ ಜೊತೆ ಗೆದ್ರಲ್ಲ, ಅದೇ ದೊಡ್ಡ ಖುಷಿ ಅಂದರೆ ದೊಡ್ಡ ಖುಷಿ. ಇನ್ನೇನು ಇವತ್ತು ಗೆದ್ದಿರೋ ಇದಕ್ಕೆ ನಿದ್ದೆನೇ ಬರಲ್ಲ. ಇಷ್ಟೇ ಖುಷಿಯಲ್ಲಿ ಗಾಡಿ ಓಡಿಸ್ತಾ ಇರೋದೆ. ಅಷ್ಟು ಅಂದರೆ ಅಷ್ಟು ಖುಷಿ, ಹೇಳೋಕ್ಕಾಗದೆ ಅಷ್ಟು ಖುಷಿ ಆಗ್ಬಿಡೈತೆ ಇವತ್ತು RCB ಗೆದ್ದಿರೋದಕ್ಕಂತೂ. ಅಬ್ಬ ಏನು ಹೇಳ್ತೀರಾ ಮ್ಯಾಚು, ಯಾವ ಮ್ಯಾಚು ಎಷ್ಟು ದಯಾಳು ಅಂತೂ. ಕಲ್ಕತ್ತಾ ಮೇಲೆ ರಿಂಕು ಸಿಂಗ್ ಒಂದ್ಸಲಿ 5 6 ಹೊಡೆದು ಸೋಲಿಸಿದಾಗ ಅವತ್ತಿಂದ ಅವನ ಕೈಲಿ ಹಾಕೊಂಡ್ರೆ ಆಗಲ್ಲ. ಲಾಸ್ಟ್ ಓವರ್ ಅವನಿಗೆ ಕೊಡ್ತಾರೆ. ಆದರೂ ಹೋದ್ಸಲಿನ ಹಿಂಗೆ ಮಾಡಿ ಗೆಲ್ಸಿದ್ದ, ಈ ಸಲಿನೂ ಅದೇ ಥರ ಮಾಡಿ ಗೆಲ್ಸಿದ್ದ. ಎಷ್ಟು ದಯಾಳು ಲೈಫಲ್ಲೇ ಮರೆಯೋಕ್ಕಾಗಲ್ಲಪ್ಪ. ನಮ್ಮ ಚಿರಋಣಿ ಇದು. ನೀನು RCB ಟೀಮಲ್ಲಿ ಇರೋವರೆಗೂ ನಾವು ನಿಮ್ಗೆ ಯಾವತ್ತೂ ಚಿರಋಣಿಯಾಗಿರ್ತೀವಿ. ಯಾಕಂದರೆ ನಮ್ಗೆ RCB CSK ಮ್ಯಾಚು 2 ಸಲನೂ ಗೆಲ್ಸ್ಕೊಟ್ಟಿದ್ದೆ ನೀನೇನೆ. ಅದೇ ನಮಗೆ ಒಂದು ಖುಷಿ. ನಮ್ಗೆ ಅಷ್ಟು ಖುಷಿ ಅಲ್ಲ, ಅಷ್ಟಿಷ್ಟು ಖುಷಿ, ಹೇಳೋಕ್ಕಾಗದೆ ಅಷ್ಟು ಖುಷಿ ಇವತ್ತು. ಹೋಗೋಣ ಘಾಟ್ ಹತ್ತಿಸ್ಕೊಂಡು. ಅಷ್ಟೇ ಖುಷಿ ಇದೆ. ನೆಟ್ವರ್ಕ್ ಬೇರೆ ಇಲ್ಲ ಇವಾಗ, ಏನೇನು ಆಗೈತೆ ಅಂತ ನೋಡೋಕ್ಕೂ ಆಗಲ್ಲ. ಒಟ್ಟಿನಲ್ಲಿ ಪ್ರೆಸೆಂಟೇಷನ್ ಕೊಡೋವರೆಗೂ ನೋಡ್ಬಿಟ್ಟು ಘಾಟ್ ಹತ್ಸ್ಕೊಂಡು ಬಂದೆ. ಅರ್ಧ ಘಾಟ್ ಬಂದ್ಮೇಲೆ ನೆಟ್ವರ್ಕ್ ಹೋಗ್ಬಿಡ್ತು. ಯಲ್ಲಾಪುರ ಹೋಗಿ ಮತ್ತೆ ಖುಷಿಗೆ ಇನ್ನೂ ಎಷ್ಟು ಸ್ಟೇಟಸ್ ಹಾಕ್ಬೇಕು ಅನ್ನೋದೇ ಖುಷಿಯಲ್ಲಿದ್ದೀನಿ. ಯಲ್ಲಾಪುರ ಹೋಗಿ ಇನ್ನೂ ಇದು ಮಾಡಬೇಕು, ಬಿಡಬಾರ್ದು ಇವತ್ತು. RCB ಏಟರ್ಸ್ಗಂತೂ ಮೆಣಸಿನ್ಕಾಯಿ ಇಟ್ಟಂಗೆ ಆಗಬೇಕು ಇವತ್ತು. ಸ್ನೇಹಿತರೆ, ಟೈಮು 4:15 ನರಗುಂದದಲ್ಲಿ ಇದೆ ನೋಡಿ. ನರಗುಂದದಲ್ಲಿ ಟೀ ಕುಡ್ಕೊಂಡು ಬಿಟ್ಟಿದ್ದೀನಿ. ನಿದ್ದೆನೇ ಬರ್ತಾ ಇಲ್ಲ. ನಮ್ಮ RCB ಮ್ಯಾಚ್ ಗೆದ್ದಿರೋದಕ್ಕೆ ಅದಕ್ಕೂ ನಿದ್ದೆನೇ ಬರ್ತಾ ಇಲ್ಲ. ಆರಾಮಾಗಿ ಹೋಗೋಣ. ಬಾಗಲಕೋಟೆ ಖಾಲಿ, ಮಲಿಕೊಂಡು ಹೋದ್ರೆ ಹೋಗ್ಬೋದು. ನೆಕ್ಸ್ಟು ಕಣ್ಣೂರನ್ನೋ ಒಂದು ಊರು ಬರುತ್ತೆ, ಅದಾದ್ಮೇಲೆ ಕೆರೂರು ಆದಮೇಲೆ ಬಾಗಲಕೋಟೆನೂ ಹೋಗಂಗಿಲ್ಲ. ಇಲ್ಲೇ ನವನಗರ ಅಂತೇಳಿ ಖಾಲಿ, ನವನಗರದಲ್ಲೇ ಖಾಲಿ ಆಗೋದು. ನರಗುಂದ ಪೊಲೀಸ್ ಸ್ಟೇಷನ್. ನವನಗರದಲ್ಲೇ ಖಾಲಿ ಆಗೋದ್ರಿಂದ ಆರಾಮಾಗಿ ಹೋಗ್ಬೋದು, ಏನು ಟೆನ್ಷನ್ ಏನಿಲ್ಲ. ಆದರೂ ನಿದ್ದೆ ಬರ್ತಾ ಇಲ್ಲ. ಇನ್ನೇನು ಮಾಡೋದು, ನಿಧಾನಕ್ಕೆ ಹೋಗ್ತಾ ಇರೋದು. ಟೈಮ್ ಅಲೆ 4:15 ಎಲ್ಲ ನರಗುಂದ. ಊರ ಗಮ್ಸ್ಗಳು ಮಾತ್ರ ಇದ್ದೇ ಇರ್ತವೆ. ರೋಡ್ ಮಾತ್ರ ಹುಬ್ಬಳ್ಳಿಯಿಂದ ಹಿಂಗೆ ನೋಡಿ, ಸೇಮ್ ಟಾಪ್ ಆ್ಯಂಡ್ ಟಾಪ್ ರೋಡು. ಊರುಗಳಲ್ಲಿ ಮಾತ್ರ ಹಂಸು, ಅದು ಬಿಟ್ಟುಬಿಟ್ರೆ ಟಾಪ್ ಆ್ಯಂಡ್ ಟಾಪ್ ರೋಡ್. ಆರಾಮಾಗಿ ಬರ್ತಾ ಇರ್ಬೋದು. ಇಲ್ಲೊಂದು ಸ್ವಲ್ಪ, ಇಲ್ಲಿಂದ ಒಂದು ಸ್ವಲ್ಪ 2-3 ಹಬ್ಬಗಳು ಸಿಗ್ತವೆ ಕಣ್ಣೂರಾಗೆ ಮತ್ತು ಕೆರೂರಾಗೆಲ್ಲ. ಅದು ಬಿಟ್ಟರೆ ಬೇರೆಲ್ಲ ನಿಮ್ಗೆ ಅಪ್ಪು ಸಿಗಲ್ಲ. ಲೆವೆಲ್ ರೋಡ್ ಮಾತ್ರ ಸಾಕಾದಾಗ ಮಾಡವ್ರೆ. ಟೋಲು ಮಾಡವ್ರೆ, ಆದರೆ ಓಪನ್ ಮಾಡಿಲ್ಲ. ಟೋಲ್ ಅಂತೂ ಮಾಡವ್ರೆ, ಆದರೆ ಓಪನ್ ಮಾಡಿಲ್ಲ. ಅಲ್ಲಿ ನೋಡಿ, ಅಲ್ಲಿ ವೈಪರ್ ಹಾಕಿರೋದಕ್ಕೆ ಗ್ಲಾಸ್ ಹೆಂಗೆ ಕಾಣ್ತೈತೆ ಇವಾಗ ಚೆನ್ನಾಗಿ ಕಾಣುತ್ತೆ. ಆಪೋಸಿಟ್ ಗಾಡಿ ಬಂದರೆ ಮಾತ್ರ ಹೆಂಗೆ ಬೇಕಾರಂಗೇ ಕಾಣುತ್ತೆ. ನೋಡ್ರಿ ಹೋಗೋಣ. ನಿದ್ದೆ ಅಂತೂ ಬರ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಯ್ತಾ ಇರೋದಾಗ್ಬಿಡೈತೆ. ಹಾಂ, ನೀವು ನೋಡ್ರಿ ಇಲ್ಲೇ ಸಿಕ್ಕಿರಪ್ಪ. ಇಲ್ಲ ನಮಗೆ ಬಾಗಲಕೋಟೆ ಬಂದು ಮುಂಜಾನೆ ಫೋನ್ ಹಚ್ಚೋ ಪ್ಲ್ಯಾನ್ ಇದ್ದಿದ್ದು ನನಗೆ. ನೀವು ನೋಡ್ರಿ ಇಲ್ಲೇ ಸಿಕ್ಕಿರಾ. ನಂಬರ್ ಸೇವ್ ಮಾಡಿ ಕಳೆ. ಹಾಂ, ಸಿಗೋಣ. ಹುಡುಕ ಬಂದಿದ್ದಕ್ಕೆ ಟ್ಯಾಂಕ್ಸು.
ಎಲ್ಲ ನೋಡಿ ಹುಡುಕ ಬಂದು ಮಾತಾಡ್ಸಿದ್ದಾರೆ. ಸರಿ, ಥ್ಯಾಂಕ್ಸ್ ಅಣ್ಣ. ಫೋನ್ ಹಚ್ತೇನೆ ಬೆಳಗ್ಗೆ, ಆಯ್ತು. ಸಬ್ಸ್ಕ್ರೈಬರು ಇದ್ರೆ ನಮ್ಮ ಸಬ್ಸ್ಕ್ರೈಬರ್ ಕಾರು ಮಂಗಳೂರಿಗೆ ಹೋಗ್ತಾ ಇರೋದು, ನನ್ನ ಗಾಡಿ ನೋಡ್ಬಿಟ್ಟು ತಿರ್ಸ್ಕೊಂಡು ಬಂದಿದ್ದಾರೆ. ಆಯ್ತಾಯ್ತು. ಇವ್ರು ರಮೇಶ್ ಅಂತೇಳಿ 2 ವರ್ಷದ ಫ್ರೆಂಡ್ಶಿಪ್ ನೋಡಿ ಅವರು. ಆಯ್ತಣ್ಣ, ನಾಳೆ ಫೋನ್ ಹಚ್ತೀನಿ. ಎರಡು ವರ್ಷದ ಫ್ರೆಂಡ್ಶಿಪ್. ಅಂದರೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅವರು. ಇವತ್ತಿನವರೆಗೂ ಭೇಟಿ ಆಗಿಲ್ಲ. ಆದ್ರೆ ನನ್ನ ಗಾಡಿ ಆಪೋಸಿಟ್ ನೋಡಿ ಈ ಕಡೆ ಮಂಗಳೂರು ಕಡೆ ಹೋಗ್ತಿದ್ರಂತೆ, ಇಲ್ಲ ಲೋಕಾಪುರ ಅವರು, ಲೋಕಾಪುರ. ಗಾಡಿ ನೋಡ್ಬಿಟ್ಟು ಮುಂದೆ ಇದ್ದವ್ರು ತಿರ್ಸ್ಕೊಂಡು ಬಂದು ಮಾತಾಡ್ಸ್ಕೊಂಡು ಹೋಯ್ತವ್ರೆ. ಟೈಮು 5 ಗಂಟೆ. ಖುಷಿ ಆಯ್ತು. ನಮ್ಮ ರಮೇಶ್ ಅಣ್ಣ ಅಂತಾನೆ ಅವರು. ಅವ್ರದ್ದು ಒಂದು 2 ಗಾಡಿ ಇತ್ತು. ಲಾಸ್ಟ್ ಟೈಮ್ ಒಂದ್ಸಲಿ ಒಂದು ವಿಡಿಯೋನ ಹಾಕಿದ್ದೆ ಮಾಲೂರಾಗಿ, ನಮ್ಮ ಅಂಬಾರಿಯಲ್ಲಿದ್ದಾಗ. ಅವ್ರದ್ದೊಂದು ಗಾಡಿ ಏನೇ ಆದರೂ ಹೆಲ್ಪ್ ಮಾಡ್ತೀನಿ, ಗಾಡಿ ಹಾಕೋ, ಈಗ ಶ್ಯೂರಿಟಿ ಪಾರಿಟಿ ಎಲ್ಲ ಹಾಕ್ಕೊಡ್ತೀನಿ, ತಲೆನೇ ಕೆಡ್ಸ್ಕೊಬೇಡಂತೆಲ್ಲ ಹೇಳಿದ್ರಲ್ಲ, ಇವರೇ ನಮ್ಮ ರಮೇಶ್ ಅಣ್ಣ. ಇನ್ನೊಂದು ಫೋಟೋನ ಹಾಕಿದ್ವಿ. ಕತ್ಲೆ ಇರೋದ್ರಿಂದ ಅಲ್ಲಿ ವೀಡಿಯೋ ಸರಿಯಾಗಿ ಬರ್ತಿರ್ಲಿಲ್ಲ. ಫೋಟೋನ ಬೇಕಾದ್ರೆ ಹಾಕ್ತೀನಿ ನೋಡಿ. ಇವರೇ ಹೇಳಿದ್ದು, ಅವತ್ತನೇ ಹೇಳಿದ್ರು, ನಿನ್ಗೆ ಏನು ಶ್ಯೂರಿಟಿ ಬೇಕು ನಾನು ಹಾಕ್ಕೊಡ್ತೀನಿ, ಗಾಡಿ ಹಾಕು ನೀನು ಅಂತೆಲ್ಲ ಹೇಳಿದ್ರು ಅವತ್ತು. ಇವತ್ತು ಇಂಥ ಜಾಗದಲ್ಲಿ ಸಿಕ್ಕಂದ್ರೆ ಬೆಳಗ್ಗೆ ನಾನು ಬಾಗಲಕೋಟೆ ಹೋದಾಗ ಫೋನ್ ಮಾಡೋ ಪ್ಲಾನೇ ಇದ್ದಿದ್ದು. ಏನಾಗೋಯ್ತು ನೋಡಿ, ಆಪೋಸಿಟೇ ಸಿಕ್ಕರು. ಅವ್ರೇನೋ ಮಂಗಳೂರಿಗೆ, ಧರ್ಮಸ್ಥಳಕ್ಕೆ ಮತ್ತೆ ಮಂಗಳೂರಿಗೆ ಹೋಯ್ತವ್ರೆ. ಮಗನೇನೋ ಕಾಲೇಜ್ಗೇನೋ ಸೇರ್ಸಕ್ಕಂತ ಏನೋ ಹೋಯ್ತವ್ರೆ. ನೋಡಿ ಹೆಂಗಿದೆ ಆಪೋಸಿಟ್. ನೋಡಿ ಹುಡುಕೊಂಡು ನಮ್ಮ ಅರ್ಜುನ್ ನೋಡಿ, ಅಲ್ಲಿ ಹಂಸಲ್ಲಿ ಸ್ಪೀಡ್ ಬ್ರೇಕರ್ ಇತ್ತಲ್ಲ, ಸ್ಲೋ ಮಾಡಿತ್ತಲ್ಲ, ಅರ್ಜುನ್ ನೋಡಿ ತಿರ್ಸ್ಕೊಂಡು ಬಂದವ್ರೆ. ಎಷ್ಟು ಖುಷಿ ಆಯ್ತಂದ್ರೆ ಅಷ್ಟು ಖುಷಿ ಆಗ್ಬಿಡ್ತು. ಬರೀ ರಮೇಶ್ ಅಣ್ಣ, ನೆಕ್ಸ್ಟ್ ಯಾವಾಗಾರ ಬಂದಾಗ ಸಿಗೋಣ. ಸದ್ಯಕ್ಕೆ ನೀವು ಈ ಕಡೆ ಹೋದ್ರೆ ಇಲ್ಲಿ ಚಾನು ಇಲ್ಲ, ಏನಿಲ್ಲ, ಕುಡಿಯೋಕ್ಕೂ ಆಗಲಿಲ್ಲ. ಹೋಗೋಣ. ಈಗ ನಮ್ದು ಭಾಗ 20-25 ಕಿಲೋಮೀಟ್ರ್ ಐತೆ. 20-25 ಕಿಲೋಮೀಟ್ರ್ ಐತೆ. ಕೆರೂರನ್ನ 4 ಕಿಲೋಮೀಟ್ರ್, ಕೆರೂರು ಹತ್ರ ಇದ್ದೀನಿ. ಸದ್ಯಕ್ಕೆ ಆರಾಮಾಗಿ ಹೋಗೋಣ. ಆದರೂ ಒಂದು ಖುಷಿನೇ, ಏನೇ ಆಗಲಿ ಹಿಂಗೆ ಹುಡಿಕೊಂಡು ಕಾರಲ್ಲಿ ರಿಟರ್ನ್ ಬರುತ್ತೆ. ನನಗೆ ಸಡನ್ನಾಗಿ ಏನಾಗ್ಬಿಡ್ತು, ಇಲ್ಲಿ ಈ ಕಡೆಯಿಂದ ಬಂದ್ಬಿಟ್ಟು ಆರು ನೋಡಿತಾವ್ರ. ಏನು ಆರು ನೋಡಿತಾವ್ರಲ್ಲ ಹಿಂಗೆ ಅಂತ ಬುಕ್ ನೋಡಿದೆ. ನನಗೆ ಒಂದು ಸ್ವಲ್ಪ ಇದಾಯಿತು, ಬೇರೆ ಕೂಗಿದ್ರ ಓಯ್ ಅಂದ್ರೆ ನನಗೊಂದು ಸ್ವಲ್ಪ ಡೌಟ್ ಆಯಿತು. ಆಮೇಲೆ ನೋಡ್ರೆ ಒಳಗಡೆಯಿಂದ ಬುಕ್ ನೋಡಿ ಹಿಂಗೆ ಕೈ ಮಾಡ್ತಿರಲ್ಲ, ಅವಾಗ ಗೊತ್ತಾಗ್ಬಿಡ್ತವ್ರ. ಅಂದರೆ ಅವ್ರನ್ನ ಫೋಟೋದಲ್ಲಿ 2-3 ಸಲ, ಸುಮಾರು ಸಲ ಫೋಟೋದಲ್ಲಿ ನೋಡಿದ್ದೀನಿ ನಾನು. ಯಾವತ್ತೂ ಡೈರೆಕ್ಟ್ ನೋಡಿದ್ದಿಲ್ಲ, ಇವತ್ತೇ ಫಸ್ಟ್ ಟೈಮು. ನನ್ನ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದನೂ ವಿಡಿಯೋ ನೋಡ್ತಾ ಇದ್ದಾರೆ ನೋಡಿ ಅವರು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ವಿಡಿಯೋ ನೋಡ್ತಾ ಇರೋದವರು. ಅವ್ರದ್ದು 2 ಗಾಡಿ ಇತ್ತು, ಹೊಸಪೇಟೆಗೆಲ್ಲ ಲೋಡೆಲ್ಲ ಕೊಡಿಸಿದ್ದೆ ಅವ್ರಿಗೆ ನಾನು. ಒಂದು ಗಾಡಿ ಮಾರಾಕ್ಬಿಟ್ಟು ಈಗ ಒಂದೇ ಗಾಡಿ ಮಡಿಕೊಂಡವ್ರು, ಮಹೇಂದ್ರ 14 ವೀಲು. ಅವರೆಲ್ಲ ಬರೀ ಲಾಂಗು, ಮಹಾರಾಷ್ಟ್ರನೇ ಜಾಸ್ತಿ ಓಡೋದವರು, ಓಡಿಸೋದವ್ರ ಗಾಡಿ ಎಲ್ಲ. ಪೂನಾ ಏನೋ ಇದರಲ್ಲಿ ಇತ್ತು ಅಂತೆಲ್ಲ, ನಾಂದೇಡಗೆ ಇಲ್ಲ ಲಾತೂರಾಗ ಐತೆ ಅಂತ ಹೇಳಿದ್ರು ಗಾಡಿ ಅವ್ರದ್ದು. ಬಂದರು, ಸದ್ಯಕ್ಕೆ ಮಾತಾಡ್ಸಿರು. ತುಂಬ ಖುಷಿ ಆಯಿತು. ಇವಾಗ ನಮ್ಮ ದಾರಿ ಹಿಡ್ಕೊಂಡು ನಾವು ಹೋಗೋಣ. ಇನ್ನೊಂದು 25-30 ಕಿಲೋಮೀಟ್ರ್ ಐತೆ. ಕೆರೂರು ಇದು, ಈ 70 ಇದ್ರೆ ಕೆರೂರು. ನೆಕ್ಸ್ಟು ಮಾಮೂಲಿ ನವನಗರ ಬೈಪಾಸ್, ರಿಂಗ್ ರೋಡಲ್ಲೇ ನಿಂತ್ಕೋಬೇಕು ನಾನು. ರಿಂಗ್ ರೋಡಲ್ಲಿ ಬಂದು ಬೆಳಗ್ಗೆ ಲೇಬರ್ 7 ಗಂಟೆಗೆ 7:15 ಬರ್ತಾರಂತೆ. ಬಂದು ತೂಕ ಮಾಡಿ ಕರ್ಕೊಂಡು ಹೋಗ್ತಾರಂತೆ. ಅವ್ರು ಬಂದು ಕರ್ಕೊಂಡು ಹೋಗೋವರೆಗೂ ನಾವು ಒಳಗೆ ಹೋಗಂಗೇನಿಲ್ಲ. ಹಂಗಾಗಿ ನಮ್ದೇನು ಟೆನ್ಷನ್ ಇಲ್ಲ. ನಿದ್ದೆ ಬರ್ತಾ ಇಲ್ಲ, ಏನು ಮಾಡೋಣ. 5 ಗಂಟೆ 5 ಕಾಲ ಆಯಿತು. ನಮ್ಮ RCB ಗೆದ್ದಿರೋದಕ್ಕೂ ಅದಕ್ಕೂ ನಿದ್ದೆ ಬರ್ತಾ ಇಲ್ಲ. ಬರೀ ಅದೇ ನೆನೆಸ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡ್ರೆ ಸಾಕು, ಬರೀ RCBದೇ ಮ್ಯಾಚ್ ಬರ್ತೈತೆ. ನೆನೆಸ್ಕೊಂಡು ಅಷ್ಟು ಖುಷಿ ಆಗ್ತೈತೆ. ಏನು ಮಾಡ್ತೀರಾ, ಅವೆಲ್ಲ ಒಂದು ಖುಷಿ ಅಷ್ಟೇ. RCB ಇರಲಿ. ಸದ್ಯಕ್ಕೀಗ ನಾವು ಹೋಗೋಣ, ಅಲ್ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ.